ಪಾಕಿಸ್ತಾನದ ಪರವಾಗಿ ಭಾರತದಲ್ಲಿ ಗೂಢಚಾರ ಮಾಡಿದಂತಹ ಜ್ಯೋತಿ ಮಲ್ಹೋತ್ರಾ ಮತ್ತಷ್ಟು ರಹಸ್ಯಗಳು ಬಯಲಾಗ್ತಾ ಇದೆ. ಜ್ಯೋತಿ ಮಲ್ಹೋತ್ರಾಳ ಮತ್ತಷ್ಟು ರಹಸ್ಯಗಳು ಬಯಲಾಗ್ತಾ ಇದೆ. ಯಾವ ರೀತಿಯಾಗಿ ದೇಶಕ್ಕೆ ದ್ರೋಹ ಬಗೆದಿದ್ಲು, ದೇಶದ ಸೂಕ್ಷ್ಮ ಮಾಹಿತಿಗಳನ್ನು ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಕೊಟ್ಟಿದ್ಲು, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಬಯಲಾಗ್ತಾ ಇದೆ. ಜ್ಯೋತಿ ತಂದೆಯಿಂದಲೇ ಮತ್ತಷ್ಟು ರಹಸ್ಯಗಳು ಬಹಿರಂಗ ಆಗ್ತಾ ಇದೆ. ದೆಹಲಿಗೆ ಹೋಗ್ತೀನಿ ಅಂತ ಪಾಕಿಸ್ತಾನಕ್ಕೆ ಜ್ಯೋತಿ ಹೋಗಿದ್ಲು. ನಮ್ಮ ಬಳಿ ಹೇಳಿದ್ದು ದೆಹಲಿಗೆ ಹೋಗ್ತೀನಿ ಅಂತ, ಆದರೆ ಹೋಗಿದ್ದು ಮಾತ್ರ ಪಾಕಿಸ್ತಾನಕ್ಕೆ. ಜ್ಯೋತಿ ಮಲ್ಹೋತ್ರಾ ಅವರ ತಂದೆ ಹರೀಶ್ ಅವರು ಈ ಬಗ್ಗೆ ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದಾರೆ. ಬಿಟ್ಟಿ ಶೋಕಿಗೆ ಪಾಕಿಸ್ತಾನಕ್ಕೆ ಭಾರತದ ಸೂಕ್ಷ್ಮ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಬೇಹುಗಾರಿಕೆ ನಡೆಸಿದಂತಹ ಆರೋಪದ ಅಡಿಯಲ್ಲಿ ಜ್ಯೋತಿ ಅರೆಸ್ಟ್ ಆಗಿದ್ದಾರೆ. ಜ್ಯೋತಿಯ ಡೈರಿ ಕೂಡ ಇದೀಗ ಎನ್ಐಎ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಡೈರಿಯಲ್ಲಿ ಪ್ರವಾಸ, ಪಾಕಿಸ್ತಾನಿಗಳನ್ನು ಭೇಟಿ ಮಾಡ್ತಾ ಇರುವಂತಹ ವಿವರದ ಬಗ್ಗೆಯೂ ಕೂಡ ಮಾಹಿತಿಗಳು ಲಭ್ಯ ಆಗಿದ್ದಾವೆ. ಈವರೆಗೆ ಜ್ಯೋತಿ ಮಲ್ಹೋತ್ರಾ ಕೇಸ್ನಲ್ಲಿ ಬಹುದೊಡ್ಡದಾದಂತಹ ಒಂದು ಬೆಳವಣಿಗೆ ಇದು. ತನ್ನ ತಂದೆಗೆ ಏನು ಹೇಳಿದ್ರು ಅನ್ನುವಂತಹ ವಿಚಾರ, ಕುಟುಂಬದವರಿಗೆ ಏನು ಮಾಹಿತಿ ಕೊಟ್ಟಿದ್ಲು ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಜ್ಯೋತಿ ಮಲ್ಹೋತ್ರಾ ಅವರ ತಂದೆ ಮತ್ತಷ್ಟು ರಹಸ್ಯಗಳನ್ನು ಬಯಲಿಗೆಳೆದಿದ್ದಾರೆ. ದೆಹಲಿಗೆ ಹೋಗ್ತೀನಿ ಅಂತ ಪಾಕಿಸ್ತಾನಕ್ಕೆ ಮಗಳು ಹೋಗಿದ್ಲು ಅಂತ ಜ್ಯೋತಿ ಮಲ್ಹೋತ್ರಾ ಅವರ ತಂದೆ ಹರೀಶ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ವೇಳೆ ಮಾಹಿತಿ ಕೊಟ್ಟಿದ್ದಾರೆ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಮಾಹಿತಿಗಳು ಬಯಲಾಗ್ತಾ ಇದೆ. ಜ್ಯೋತಿ ಮಲ್ಹೋತ್ರಾ ಹಿಂದೆ ಇನ್ಯಾರ್ಯಾರಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಭಾರತೀಯ ಸೇನೆ, ಅದೇ ರೀತಿಯಾಗಿ ಗೂಢಚಾರ ಇಲಾಖೆಗಳು ತನಿಖೆ ಮುಂದುವರಿಸ್ತಾ ಇದೆ. ಜ್ಯೋತಿ ಮಲ್ಹೋತ್ರಾ ಯಾರ್ಯಾರ ಜೊತೆಗೆ ಕಾಂಟ್ಯಾಕ್ಟ್ ಇತ್ತು, ಅದೇ ರೀತಿಯಾಗಿ ಯಾವ್ಯಾವ ಮಾಹಿತಿಗಳನ್ನು ಇವರು ಪಾಕಿಸ್ತಾನಕ್ಕೆ ಕೊಟ್ಟಿದ್ರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ತೀವ್ರವಾಗ್ತಾ ಇದೆ. ಯಾಕಂದರೆ ಕೆಲವು ಪ್ರಕರಣಗಳಲ್ಲೂ ಕೂಡ ಈಗ ಹೆಸರು ಕೇಳಿಬರ್ತಾ ಇದೆ. ಅಂದರೆ ಪಹಲ್ಗಾಮ್ನಲ್ಲಿ ಆಗಿರುವಂತಹ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನೇಕ ಅನುಮಾನಗಳು ಕಾಡ್ತಾ ಇದೆ. ಒಂದು ವೇಳೆ ಆ ಪ್ರಕರಣದಲ್ಲಿ ಏನಾದರೂ ಜ್ಯೋತಿ ಮಲ್ಹೋತ್ರಾ ಹೆಸರು ತಳುಕು ಹಾಕಿಕೊಂಡಿದ್ದೇ ಆದರೆ ಆ ಪ್ರಕರಣದಲ್ಲಿ ಒಂದು ಬಹುದೊಡ್ಡದಾದಂತಹ ಒಂದು ಸಾಕ್ಷ್ಯ ಸಿಕ್ಕಂತಾಗುತ್ತೆ. ಹೀಗಾಗಿ ತನಿಖೆ ಬಳಿಕವೇ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳು ಲಭ್ಯವಾಗುತ್ತೆ. दोस्तों वेलकम बैक टू माय चैनल।